ಸ್ಟಾರ್ಟಿಂಗಲ್ಲಿ ಫಸ್ಟ್ ಇವಾಗ ಮಹಾದೇವ ಬಂದು ಕಾರ್ ಇಳಿತಾನೆ. ಮಹಾದೇವ ಬಂದು ಕಾರ್ ಇಳಿತಾನೆ. ಮಹಾದೇವನ ನೋಡಿದ ಕೂಡಲೇ ಅವರಮ್ಮ ಇದ್ದಾಳಲ್ಲ, ತುಂಬ ಖುಷಿ ಆಗ್ಬಿಡ್ತಾಳೆ. ತುಂಬ ಖುಷಿ ವ್ಯಕ್ತಪಡಿಸ್ತಾ ಮಹಾದೇವ ಬಂದಿದ್ದು ನೋಡಿ. ಓಕೆ, ಕಲ್ಯಾಣಿ ಅಮ್ಮ ನೆಕ್ಸ್ಟ್ ಕಾರಿಂದ ಕಾವ್ಯನ ಇಳಿಸ್ಕೊಂಡು ಕಾವ್ಯನ ಕರ್ಕೊಂಡು ಬರ್ತಾನೆ. ಅದು ನೋಡಿ ಇವನು ಶ್ರೀಧರ್ ಮತ್ತು ತುಂಬ ಖುಷಿ ಪಡ್ತಾನೆ. ಕಲ್ಯಾಣಿ, ಕಾವ್ಯ, ಮಹಾದೇವ ಹಾಗೆ ನಡ್ಕೊಂಡು ಬಾಗಿಲವರೆಗೂ ಬರ್ತಾರೆ. ಈ ಟೈಮಿಗೆ ಶ್ರೀಧರ್ ಹೇಳಿದ್ದು ಕೇಳಿ ಕಿಟ್ಟಿನೂ ಮತ್ತು ಹಾಗೂ ಕಿಟ್ಟಿ ಅವ್ರ ಅಕ್ಕ ಇಬ್ಬರು ಮಹೇಶ್ವರಿನೂ ನಡ್ಕೊಂಡು ಬರ್ತಾರೆ. ಕಾವ್ಯ ಮಹಾದೇವನ ನೋಡಿಕೊಂಡು ತುಂಬ ಇದಾಗ್ಬಿಡ್ತಾರೆ, ಶಾಕ್ ಆಗಿಬಿಡ್ತಾರೆ. ಇದೇನಿದು ಬಂದುಬಿಟ್ರಲ್ಲ, ಇದೇನು ಕಿಟ್ಟಿ ಅಷ್ಟೆಲ್ಲ ಜಗಳ ಆಡಿ ಇವನೇ ಮನೆಯಿಂದ ಹಾಕಿ ಮತ್ತು ಪ್ರೀತಿ ಉಕ್ಕಿ ಅದು ಯಾವ ಸಿನಿಮಾ ಪ್ರೀತಿ ಉಕ್ಕಿ ಹರಿತ ಅಂಥೇಳಿ ಮತ್ತೆ ಕರ್ಕೊಂಬಂದಾನ. ನನಗೂ ಅರ್ಥ ಆಗ್ತಾ ಇಲ್ಲ ಇದು ಅಂಥೇಳಿ, ಇದೆಂಥ ಪ್ರೀತಿ ಅಂಥೇಳಿ ಅವನು ಕಿಟ್ಟಿನೂ ಹೇಳ್ತಾನೆ. ಕಲ್ಯಾಣಿ ಹಾಗೂ ಶ್ರೀಧರ್ದು ಖುಷಿ ವ್ಯಕ್ತಪಡಿಸ ಅದನ್ನು ಕಾವ್ಯ ಬಂದ್ಯಾ ಕಂದ ಅಂಥೇಳಿ ಹೋಗಿ ಹಗ್ ಮಾಡ್ಕೊತಾಳ. ತುಂಬ ಖುಷಿ ಪಡ್ತಾಳ ಕಾವ್ಯನು ಮತ್ತು ಕಲ್ಯಾಣಿ ಇಬ್ಬರೂ. ಇನ್ನೊಂದು ಗೇಟಿಂದ ಮತ್ತು ರಾಮು ಹಾಗೂ ಪ್ರೇಮ ಒಳಗಡೆ ಹೋಗ್ತಿರ್ತಾರೆ. ಒಬ್ರಿಗೊಬ್ರು ಹೊಡ್ಕೊಂಡು ಒಬ್ರಿಗೊಬ್ರು ತಮಾಷೆ ಮಾಡ್ಕೊತ ಸಸ್ಪೆನ್ಸ್ ಆಗಿ ಹೋಗ್ತಿದ್ದಾರೆ. ಯಾಕಂದರೆ ಅವರು ಪಬ್ಲಿಕಲ್ಲಿ ಹೋಗೋ ರೀತಿ ಇರಲ್ಲಲ್ಲ, ಹಾಗಾಗಿ ಸಸ್ಪೆನ್ಸಲ್ಲಿನೇ ತಮಾಷೆ ಮಾಡ್ಕೊತಾನೆ ತರಲೆ ಆಡ್ಕೊತಾನೆ ಒಳಗಡೆ ಹೋಗ್ತಿರ್ತಾರೆ. ಹೋದ್ರೆ ನೆಕ್ಸ್ಟ್ ಮತ್ತೆ ಮಹಾದೇವನು, ಅಮ್ಮ ಏನು ಸೊಸೆನ ಮುದ್ದು ಮಾಡಿದ್ದು ಸಾಕು, ಆರತಿ ಮಾಡಿ ಒಳಗಡೆ ಮಹಾದೇವ ಏನು ಇದೆಲ್ಲ ಹಾವು ಮುಗಿಸಿ ಥರ ಎಷ್ಟೊಂದು ಕಿತ್ತಾಡಿ ಮನೆಯಿಂದ ಹೊರಗೆ ಹಾಕಿ, ಈಗ ನೋಡಿದರೆ ಶಿವ ಪಾರ್ವತಿ ಪರಮೇಶ್ವರ ಥರ ಜೊತೆಗೆ ಬರ್ತಿದ್ರಲ್ಲ, ಏನೆಲ್ಲ ಇದೆಲ್ಲ ಏನು ನನಗೊಂದೂ ಅರ್ಥ ಆಗ್ತಾ ಇಲ್ಲ ಅಂತ ಅವರಮ್ಮ ಹೇಳ್ತಾಳೆ. ಆವಾಗ ಮಹಾದೇವ ಹೇಳ್ತಾನೆ, ಅಮ್ಮ ನಾವು ಈ ಥರ ನಾಟಕ ಆಡಿಲ್ಲ ಅಂದರೆ ಕಾವ್ಯಗೆ ಯಾವ ಸತ್ಯನೂ ಗೊತ್ತಾಗ್ತಿದ್ದಿಲ್ಲಮ್ಮ. ಆ ಭರತ್ನ ಅಸಲಿ ಮುಖ ಅಂತ ಬಯಲು ಮಾಡೋ ಸಲುವಾಗಿ ನಾವಿಬ್ಬರು ಸೇರಿ ಈ ಥರ ನಾಟಕ ಮಾಡೀವಿ ಅಂತ ಅವರಮ್ಮನಿಗೆ ಹೇಳ್ತಿರ್ತಾನೆ. ಅವರಮ್ಮ ಭರತ ಅಂತಾನೆ, ಯಾವ ಭರತ? ಓ ಪೊಲೀಸ್ ಭರತ, ಕಾವ್ಯನ ಫ್ರೆಂಡ್ ಇದ್ದಾನಲ್ಲ ಅವನ ಅಂತ ಕೇಳ್ತಾಳೆ. ಅವನೇ ಅಂಥೇಳಿ ಹೇಳ್ತಾನೆ. ಆವಾಗ ಹೌದಾ, ನಾವೇನಾದರೂ ಸುಮ್ಮನೆ ನನ್ನನ್ನು ಕಾವ್ಯನೂ ಇಬ್ಬರನ್ನೂ ದೂರ ಮಾಡಿಬಿಡ್ತಿದ್ದ ಅಂತ ಹೇಳ್ತಾನೆ ಭರತ. ಆವಾಗ ಕಲ್ಯಾಣಿ ತುಂಬ ಶಾಕ್ ಆಗಿ ನೋಡ್ತಿರ್ತಾಳೆ. ಮಹೇಶ್ವರಿ ಮತ್ತು ಕಿಟ್ಟಿ ಎಲ್ಲರೂ ತುಂಬ ಶಾಕ್ ಆಗಿ ನೋಡ್ತಾರೆ. ಅವಾಗ ಕಾವ್ಯ, ಯಾವುದು ಅತ್ತೆ, ನಾವಿಬ್ಬರು ಜಗಳ ಆಡಿದ್ದೆಲ್ಲ ನಾಟಕ ಅಂಥೇಳಿ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾಳೆ. ಆ ಫ್ಲ್ಯಾಶ್ ಬ್ಯಾಕಲ್ಲಿ ಭರತ್ ಅವರಿಬ್ಬರು ಮಧ್ಯದಲ್ಲಿ ನಡೆದಿದ್ದು ಕಾನ್ವರ್ಜೇಷನು, FIR ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾನೆ. ಫೋಟೋ, ಅವ್ನು ಮಾಡಿರೋ ತಪ್ಪಿಗೆ 7 ಜನ್ಮ ನೆನಪಿಟ್ಕೊಂತ ಶಿಕ್ಷೆ ಕೊಡ್ತೀನಿ, ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡು, FIR ಕಾಪಿಗೆ ಸೈನ್ ಮಾಡು ಅಂತೇಳಿ ಅವ ಸೈನ್ ಮಾಡಿಸ್ಕೊಂಡಿದ್ದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳ್ತಿದ್ದಾಳೆ. ಆಮೇಲೆ ಅವ್ನು ವಾರ್ಡ್ರೋಬಲ್ಲಿ ಪರ್ಸಲ್ಲೆಲ್ಲ ಕಾವ್ಯನ ಫೋಟೋ ಇಟ್ಟಿರೋದು ಅದು ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸ್ತಾಳೆ. ಕಾವ್ಯ ಅದೆಲ್ಲ ನೋಡಿ ಶಾಕ್ ಆಗಿದ್ದೆಲ್ಲ ಅವ್ರ ಹತ್ತೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿದಾಗ ಕಲ್ಯಾಣಿನೂ ಒಂದು ಸೆಕೆಂಡ್ ಶಾಕ್ ಆಗಿಬಿಡ್ತಾಳೆ. ಆಮೇಲೆ ಅವರಿಬ್ಬರು ಸೇರಿ ಒಂದು ಪಾರ್ಟಿಗೆ ಹೋಗಿದ್ದು, ಆ ಪಾರ್ಟಿನಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಕನ್ವರ್ಸೇಷನ್ ಹಿಡಿದು, ಏನು ಮಾತಾಡ್ತಾ ಇದೆಯಾ, ಇದೆಲ್ಲ ಮಾಡಿದ್ದು ನಿನಗೋಸ್ಕರ, ನಿನ್ನ ಪ್ರೀತಿಗೋಸ್ಕರ ಇದೆಲ್ಲ ಮಾಡಿ ಅಂತ ಹೇಳಿದ. ಕಲ್ಯಾಣಿ ಒಂದೇ ಸಲ ಶಾಕ್ ಆಗಿಬಿಡ್ತಾಳೆ. ಫ್ಲ್ಯಾಶ್ ಬ್ಯಾಕಲ್ಲಿ ಅವನು ನೋಡಿದ್ದನ್ನು ತೋರಿಸ್ತಾಳೆ ಅವನ ಕೆನ್ನೆಗೆ. ಮತ್ತು ಅವಾಗ ಕಾವ್ಯ, ಅತ್ತೆ ನಾನು ಇದೆಲ್ಲ ನನ್ನ ಬಗ್ಗೆ ನಿನ್ನ ಮನಸ್ಸು ನಯಿಸಬೇಕಾಗಿತ್ತು ಬಂತು. ಈ ನಾಟಕ ಮಾಡೋ ನೆಪದಲ್ಲಿ ನಿನಗೂ ಶಾನೆ ನೋವು ಕೊಟ್ಬಿಟ್ಟಿದ್ದೇನಮ್ಮ, ನಿನ್ನನ್ನು ಕ್ಷಮಿಸು ಅಂತೇಳಿ ಮಹಾದೇವ ಕೇಳ್ತಾನೆ. ನಾವು ಹಿಂಗೆ ಮಾಡದೆ ಹೋಗಿದ್ರೆ ಆ ಭರತ್ ಬಗ್ಗೆ ಇವಳಿಗೆ ಸತ್ಯನೇ ಗೊತ್ತಾಗ್ತಾ, ನನ್ನನ್ನು ಕ್ಷಮಿಸಂತ ಕಾವ್ಯ ಮಹಾದೇವ ಇಬ್ಬರು ಕೈ ಮುಗಿದು ಕೇಳ್ಕೊಂತಾರೆ. ನಿಮ್ಮ ಕಣ್ಣಲ್ಲಿ ನೀರು ಹಾಕ್ಸಿದ್ದು ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಉದ್ದೇಶನೂ ಇದ್ದಿದ್ದಿಲ್ಲ. ನೀವಿಬ್ಬರು ಬುದ್ಧಿವಂತರು. ನೀವು ಪಂಚಮಿನ ಕರೀತಾಳ. ಕಲ್ಯಾಣಿ ಎಷ್ಟು ಕಣ್ಣೀರು ಹಾಕೋಕ್ಕೂ ರೆಡಿ ಇದ್ದೀನಿ ನೀವು ನಿಮ್ಗೆ ಒಳ್ಳೇದಾದರೆ ಸಾಕು, ಪಂಚಮಿ ಆರತಿ ತೆಗಿಬಾ ಅಂತೇಳಿ ಕರೀತಾಳೆ. ಪಂಚಮಿ ಆರತಿ ತೆಗಿತಾಳೆ. ಮಹಾದೇವಗೂ ಹಾಗೂ ಕಾವ್ಯನಿಗೂ ತೆಗಿತಾಳೆ. ಅವನು ಕಿಟ್ಟಿ ಹೇಳ್ತಾನೆ, ಅಣ್ಣ ಆ ಪೊಲೀಸ್ ಬರತ್ತಿದ್ದು ನನ್ನ ಬಗ್ಗೆ ಎಲ್ಲ ವಿಚಾರಿಸ್ತಾ ಜಗಳ ಆಡಿದ್ದು ನಿಜಾನ ಅಂತ ಕೇಳಿದ. ನಾನು ತುಂಬ ಬಿಲ್ಡಪ್ ತೊಗೊಂಡು ಅಂಥೇಳಿ ಇನ್ನೂ ಸ್ವಲ್ಪ ಒಗ್ಗರಣೆ ಸೇರಿಸಿ ಹೇಳಿದೆ ಅಂತೆ, ಇದರಲ್ಲಿ ನಿನ್ನ ಪಾತ್ರನೂ ಇದೆ, ನಿನ್ನ ಕೈವಾಡನೂ ಇದೆ ಅಂತ ಕೇಳ್ತಾಳೆ. ಆವಾಗ ನನಗಿದು ಗೊತ್ತಿದ್ದಿಲ್ಲ ಅಂಥೇಳಿ ನಾನೇನೋ ಸ್ವಲ್ಪ ಜಾಸ್ತಿನೇ ಜಗಳ ಮಾಡಿಸ್ಬಿಡ್ತಿದ್ದೆ ಅಂತೇಳಿ ಹೇಳ್ತಾನೆ. ಈಗ ಆರತಿ ಮಾಡಿ, ನನಗೆ ಇದಕ್ಕಮ್ಮ ಆರತಿ ಮಾಡ್ತೀಯಾ ಪುಟ್ಟ ಅಂತೇಳಿ ಕೇಳ್ತಾನೆ.
ಕಾವ್ಯಗೊಂದೇ ಮಾಡಂತ ಅವಳಿಬ್ಬರಿಗೂ ಆರತಿ ಮಾಡ್ತಾಳೆ. ಇಬ್ಬರಿಗೂ ಆರತಿ ಮಾಡಿ ಒಳಗಡೆ ಸೇರಿಸ್ಕೊಂತ ಕಾವ್ಯ ಮಾದೇವ ಒಳಗಡೆ ಬಂದು ಒಂದು ಕಡೆಯಿಂದ ರಾಮ್ ಮತ್ತು ಪ್ರೇಮ ಇದನ್ನೆಲ್ಲ ಎಣಿಕೆ ನೋಡ್ತಿರ್ತಾಳೆ. ಆವಾಗ ಕಾವ್ಯ ತುಂಬಾ ಖುಷಿ ಪಡ್ತಿರ್ತಾಳೆ. ಅಂತೂ ದೊಡ್ಡ ಅತ್ತೆ ಮುಖ ನೋಡಿ ತುಂಬ ಖುಷಿ ಆಯಿತು ರಾಮ್ ನನಗೆ ಅಂತೇಳಿ ಹೇಳ್ತಾರೆ. ಮಹಾದೇವ ಕಾವ್ಯ ಸೇರ್ಕೊಂಡು ನಾಟಕದಲ್ಲಿ ಒಂದು ಸಾರ್ಥಕತೆ ಸಿಕ್ಕಿತು ರಾಮ್. ನಾನು ಅವ್ರ ಮುಂದೆ ಹೋಗ್ಬಿಟ್ರೆ ಅತ್ತೆ ಎಷ್ಟು ಖುಷಿ ಪಡ್ತಾರಲ್ಲ ಅಂತ ಹೇಳ್ತಾರೆ. ರಾಮ್ ತುಂಬ ಖುಷಿ ಪಡ್ತಾರೆ ಅಂಥೇಳಿ ಹೇಳ್ತಾನೆ. ಹಬ್ಬ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ಮೇಲೆ ಆ ಸ್ನೇಹ ಟೈಮ್ ಅವಳ ಮುಖವಾಡ ಕಳಿಸಿಬಿಡು ರಾಮ್ ಹೇಳ್ತಾನೆ. ಅವಳು ಸ್ನೇಹ ನೆಕ್ಸ್ಟ್ ಇವಾಗ ನೈಟ್ ಆಗಿರ್ತೈತಿ. ಆವಾಗಲೇ ಸ್ನೇಹ ಮುಖವಾಡ ಕಳಿಸ್ಬೇಕಂತ ಇವರೆಲ್ಲ ಪ್ಲ್ಯಾನ್ ಮಾಡ್ತಿರ್ತಾರೆ. ನೈಟ್ ಆಯಿತು. ರಾತ್ರಿ ಎಲ್ಲರೂ ಮಲ್ಕೊಳ್ಲಿ ಅಂತ ವೆಯ್ಟ್ ಮಾಡ್ತಾರೆ. ರಾತ್ರಿ ಎಲ್ಲರೂ ಮಲ್ಕೊಂಡ್ರು. ನೆಕ್ಸ್ಟ್ ಕಾವ್ಯ ಮತ್ತು ಮಹಾದೇವ ಇವರು ರೂಮಿಗೆ ಬಂದಿರ್ತಾರೆ. ಪ್ರೇಮ ಮತ್ತು ರಾಮ್ ರೂಮಿಗೆ. ಇವ್ರನ್ನ ಶಾಕ್ ಆಗಿಬಿಡ್ತಾನೆ ರಾಮ್ ಮತ್ತು ಪ್ರೇಮ. ನೀವೇನು ಈ ನಮ್ಮ ರೂಮಲ್ಲಿ ಇಲ್ಲೇನು ಮಾಡ್ತಾಯಿದ್ದೀರಿ ಅಂತ. ಭರತ್ ವಿಷಯ ಮುಗೀತು. ಮಹಾದೇವನ ಮೇಲೆ ಅಂಟಿರೋ ಕಳಂಕ ತೊಳೆದೋಯ್ತು. ಆದರೆ ಅಕ್ಕನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋ ಸ್ನೇಹ ಇನ್ನೂ ಮಹಾರಾಣಿ ಥರ ಇದ್ದಾಳೆ. ಅವಳ ವಿಷಯ ಇವತ್ತು ನೋಡ್ಕೋಬೇಕಂತ ಕಾವ್ಯ ಹೇಳ್ತಾಳೆ. ಮಹಾದೇವ ಹೌದು ಕಣ್ಲ ರಾಮ್, ಆ ಭರತ್ಗೆ ಒಂದು ಗತಿ ಕಾಣಿಸ್ತಾಯಿತ್ತು. ಆ ಸ್ನೇಹನ ಸುಮ್ಕೆ ಬಿಡೋಕ್ಕಾಗುತ್ತಾ ಅಂತಾನೆ. ಆವಾಗ ರಾಮ್ ಹೇಳ್ತಾನೆ, ಪ್ರೇಮ ನೀನು ರೆಡಿ ಇವಳು ನಿನ್ನನ್ನು ನೋಡಿ ಸಾಕ್ಷಾತ್ ಯಮನ ನೆನಪಾಗಬೇಕು, ರೆಡಿನಾ ಅಂತ ಹೇಳ್ತಾನೆ. ಆವಾಗ ಪ್ರೇಮ ಹೇಳ್ತಾಳೆ, ಸರಿ ರಾಮ್ ನಾನು ರೆಡಿ ಇದ್ದೀನಿ, ಇವತ್ತು ಅವಳು ಪಾಪದ ಕೊಡ ತುಂಬಿದೆ ಅಂಥೇಳಿ ಪ್ರೇಮ ಹೇಳ್ತಾಳೆ. ಯಾಕಾದರೂ ಬದುಕಿದ್ದೀನೋ ಅಂತ ಅನಿಸುತ್ತೆ, ಹಾಗಾದರೆ ಹಾಗೆ ಮಾಡೋಣ. ಅವಾಗ ಕಾವ್ಯ ಹೇಳ್ತಾಳೆ, ಹಾಗಾದರೆ ತಡ ಯಾಕೆ, ನಡಿ ಹೋಗೋಣ ಅಂಥೇಳಿ ಕಾವ್ಯ ಹೇಳ್ತಾಳೆ. ಈಗ 4 ಜನ ಒಟ್ಟಾಗಿ ಕಾವ್ಯ ಮನೆಗೆ ಸ್ನೇಹ ಮನೆಗೆ ಹೋಗ್ತಾರೆ. ಸ್ನೇಹ ಇಲ್ಲಿ ಬೆಡ್ರೂಮಲ್ಲಿ ಒಬ್ಬಳೇ ಮಲ್ಕೊಂಡಿರ್ತಾಳೆ. ಒಬ್ಬಳೇ ಮಲ್ಕೊಳಕ್ಕೂ ಮುಂಚೆ ಎಲ್ಲ ದೇವ್ರ ಫೋಟೋ ಇಟ್ಟಿರ್ತಾಳೆ. ಒಂದು ಸಾಯಿಬಾಬಾ, ಒಂದು ಲಕ್ಷ್ಮೀದು, ಒಂದು ಆಂಜನೇಯ ಸ್ವಾಮಿದು, ಎಲ್ಲ ದೇವ್ರ ಫೋಟೋ ಎಲ್ಲ ಸುತ್ತ ಇಟ್ಕೊಂಡು ಎಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿರ್ತಾಳೆ. ಇವತ್ತು ಈ ರೂಮಲ್ಲಿ ಪ್ರೇಮ ಅನ್ನೋ ದೆವ್ವ ಇಲ್ಲಿ ಬರಬಾರ್ದಪ್ಪ ದೇವರೇ ಕಾಪಾಡು ಅಂತೇಳಿ ಎಲ್ಲ ದೇವ್ರ ಹತ್ರನೂ ಪ್ರಾರ್ಥನೆ ಮಾಡಿ ಫೋಟೋ ತಲೆ ಹತ್ರ, ದೇವರೇ ಆ ಪ್ರೇಮನ ದೆವ್ವ ಈ ರೂಮ್ ಒಳಗೆ ಬರದೇ ಇರೋ ಥರ ನೋಡ್ಕೊಳ್ಳಪ್ಪ ದೇವರೇ ಅಂಥೇಳಿ. ನಾನೇನು ಬೇಕಂತ ಇದೆಲ್ಲ ಮಾಡಿದ್ದು, ಇದು ಬೇಕು ಅಂತಲೇ ಮಾಡಿದ್ದು, ದಯವಿಟ್ಟು ನನ್ನೆಲ್ಲ ತಪ್ಪನ್ನು ಕ್ಷಮಿಸಿಬಿಡಪ್ಪ ಅಂತ ಹೇಳ್ತಾಳೆ. ಒಟ್ಟಿನಲ್ಲಿ ಪ್ರೇಮದೇವ್ ಇಲ್ಲಿಗೆ ಬರಬಾರ್ದು, ನೋಡ್ಕೊಳ್ಳಪ್ಪ ದೇವರೇ ಅಂತ ಹೇಳ್ತಾಳೆ. ಇವರೆಲ್ಲರೂ 4 ಜನ